ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನಿವತ್ತು ಎಲ್ರಿಗೂ ಆಲ್ಮಂಡ್ ಆಯಿಲ್ ಜೊತೆಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಒಂದೊಳ್ಳೆ ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಈ ಆಲ್ಮಂಡ್ ಆಯಿಲ್ನ ಹೊರ್ಗಡೆಯಿಂದ ತೊಗೊಂಡಿರೋದು. ಆಲ್ಮೋಸ್ಟ್ ನಾನು ಕೇಳಿರೋ ಹಾಗೆ ಇದು ತುಂಬಾ ಕೂದಲಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಮತ್ತು ಹೇರ್ ಫಾಲ್ ಆಗುತ್ತೆ ಅಂತಲೂ ಹೇಳ್ತಾರೆ. ಬಟ್ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲಿಂದ ನನಗೆ ಯಾವುದೇ ರೀತಿ ಹೇರ್ ಫಾಲ್ ಆಗಿಲ್ಲ ಇದರಿಂದ. ನೋಡಿ, ಇದ್ರ ಪ್ರೈಸ್ 239 ರುಪೀಸ್ ಇದೆ. ಸೊ ನಿಮಗೂ ಕೂಡ ನಾನು ಯಾವ ರೀತಿ ಹೇರ್ ಆಯಿಲ್ನ ಯೂಸ್ ಮಾಡಿದೆ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಗೈಸ್, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಬಾಂಡ್ಲಿ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಮೆಂತೆಕಾಳನ್ನ ಹಾಕ್ಕೊಳ್ಳಿ. ಮೆಂತೆಕಾಳು ಅಷ್ಟೇ ಹೇರ್ನ ರೂಟಿಂದನೇ ತುಂಬಾ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಕೂದಲು ದಪ್ಪ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ ಎಲ್ಲೆಲ್ಲಿ ಹೇರ್ ಫಾಲ್ ಆಗಿದೆ ಅಲ್ಲೆಲ್ಲ ಹೇರ್ ರೀಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮೆಂತೆ. ಇದನ್ನು ನಾವು ಕಡಿಮೆ ಉರಿಯಲ್ಲಿ ಈ ಥರ ಬಿಸಿ ಮಾಡ್ಕೋಬೇಕು. ಇದು ಮೆಂತೆ ಬ್ರೌನ್ ಕಲರ್ ಬರೋ ತನಕ ನಾವು ಬಿಸಿ ಮಾಡ್ಕೋಬೇಕು. ಚಟಪಟ ಅಂತ ಲೈಟಾಗಿ ಸಿಡಿಯುತ್ತಲ್ಲ, ಆವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಲೈಟಾಗಿ ಅದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ಯಾಕೆ ಅಂತ ಅಂದರೆ ಕರ್ಬೇವಿನ ಸೊಪ್ಪಲ್ಲಿ ನಿಮಗೂ ಗೊತ್ತಿದೆ, ಕರ್ಬೇವಿನ ಸೊಪ್ಪು ನಮ್ಮ ಹೇರ್ನ ಕಪ್ಪುಗೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನನ್ನ ಹೇರ್ ಕೂಡ ತುಂಬಾ ಕಪ್ಪುಗೆ ದಪ್ಪಾಗಿದೆ. ಯಾಕೆ ಅಂತ ಅಂದರೆ ನಮ್ಮ ಅಮ್ಮ ಮುಂಚೆ ಇದನ್ನೆಲ್ಲ ಮಾಡ್ತಾಯಿದ್ರು, ಬಟ್ ಇವಾಗ ಸ್ವಲ್ಪ ಟೈಮಲ್ಲಿ ಬಿಟ್ಟಿರೋದ್ರಿಂದ ನನ್ನ ಹೇರ್ ಫಾಲ್ ತುಂಬಾ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮತ್ತೆ ನಾನೇ ಈ ರೀತಿ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಇವಾಗ ಸ್ವಲ್ಪ ನನ್ನ ಹೇರ್ ಫಾಲು ಕಂಟ್ರೋಲ್ ಆಗಿದೆ, ಮತ್ತು ನನ್ನ ಕೂದಲು ಆವಾಗಿನ ಥರನೇ ದಪ್ಪಾಗಿ ಕಪ್ಪಾಗಿ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಾ ಇದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಡ್ರೈ ಮಾಡ್ಕೊಳ್ಳೋಣ. ಈ ಡ್ರೈ ಆದ ತಕ್ಷಣ ಮೆಂತೆ ಮತ್ತು ಈ ಕರಿಬೇವಿನ ಸೊಪ್ಪು ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ಆ್ಯಂಡ್ ಇದ್ರ ಜೊತೆಗೆ ಈರುಳ್ಳಿ ಸಿಪ್ಪೆ ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ. ಎರಡು ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಸಿಪ್ಪೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸಿಪ್ಪೆ ಕೂಡ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ನಾನು ಇದನ್ನು ಸ್ವಲ್ಪ ದಪ್ಪನೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ದಪ್ಪ ಪೌಡರ್ ಇದ್ರೂ ಸಾಕು. ನಿಮಗೆ ಅಕಸ್ಮಾತ್ ಫುಲ್ಲು ಪೌಡರ್ ಬೇಕು ಅಂತ ಅಂದರೆ ನೀವು ಬೇಕಾದ್ರೂ ಮಾಡ್ಕೊಬೋದು. ನಾನು ದಪ್ಪನೇ ಮಾಡ್ಕೊಂಡಿದ್ದೀನಿ ಪೌಡರ್ನ. ಸೊ ಇವಾಗ ಎಣ್ಣೆನ ಬಾಣಲಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಬಾಣಲಿಗೆ ಫಸ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ಮಂಡ್ ಆಯಿಲ್ನ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಪದೇ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದೇ ಸತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಬೆಟರ್ ಅಂತ ನಾನು ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ಳೋದಕ್ಕೂ ಮುಂಚೆ ಸ್ಟವ್ನ ಕಚ್ಚಬೇಡಿ. ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಕಚ್ಚಬೇಕು ಸ್ಟವ್ನ. ಯಾಕೆ ಅಂತ ಅಂದರೆ ನಾವು ಸ್ಟವ್ನ ಕಚ್ಚಿ ಆಲ್ರೆಡಿ ಎಣ್ಣೆನ ಕುದಿಸಿ ಅದನ್ನೆಲ್ಲ ಹಾಕೊಳ್ಳೋದ್ರಿಂದ ಅದರಲ್ಲಿರುವಂಥ ಔಷಧಿ ಅಂಶಗಳೆಲ್ಲ ಹೋಗುತ್ತೆ. ಸೊ ಹಾಗಾಗಿ ಫಸ್ಟೇ ಸ್ಟವ್ ಕಚ್ಚಬೇಡಿ. ಇನ್ನು ಎಣ್ಣೆ ಜೊತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟವ್ನ ಕಚ್ಚಿ ಇವಾಗ ಪೌಡರ್ ಮಾಡ್ಕೊಂಡಿದ್ದನ್ನ ಇದಕ್ಕೆ ಹಾಕ್ಕೊಂಡು ಇವಾಗ ನೀಟಾಗಿ ಇದು ಕುದಿ ಬರೋ ತನಕ ಕುದಿಸ್ಕೊಳ್ಳೋಣ. ಗೈಸ್ ನೋಡಿ, ಆಗಲೇ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇದ್ರ ಔಷಧಿ ಗುಣಗಳು ಕಂಪ್ಲೀಟಾಗಿ ಎಣ್ಣೆ ಜೊತೆಗೆ ಮಿಕ್ಸ್ ಆಗಬೇಕು. ಆವಾಗಲೇ ಕರೆಕ್ಟಾಗಿ ಎಣ್ಣೆ ರೆಡಿ ಆಗಿದೆ ಅಂತ ಅರ್ಥ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ನೀವು ಬಿಸಿ ಮಾಡ್ಕೋಬೇಕಾಗುತ್ತೆ. ಈ ಹೇರ್ ಆಯಿಲ್ನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಬೋದು. ಒಂದು ವಾರದಲ್ಲಿ ಒಂದ್ಸತಿ ಯೂಸ್ ಮಾಡಿದ್ರೆ ಸಾಕು. ವಾರಕ್ಕೆ ಒಂದ್ಸತಿ ಹೇರ್ ಪ್ಯಾಕ್ ಯೂಸ್ ಮಾಡಿ ಇನ್ನು ಒಂದ್ಸತಿ ಈ ಥರ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಈ ರೀತಿ ಉಪ್ಪು ಬರುತ್ತೆ. ಸೊ ಅದರಿಂದ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ನೀವು ಕಾಯಿಸ್ಕೊಳ್ಳಿ ಎಣ್ಣೆನ.
ಮತ್ತು ಅವಾಗವಾಗ ಈ ರೀತಿ ಬಿಡ್ದಂಗೆ ಕೈ ಆಡ್ತಾ ಇದ್ರೆ ಅದು ಫುಲ್ಲು ಉಕ್ಕಿ ಮೇಲೆ ಬರಲ್ಲ. ಸೊ ಅವಾಗವಾಗ ಈ ರೀತಿ ಕೈ ಆಡ್ತಾ ಇರಿ. ಒಂದು 5 ರಿಂದ 10 ನಿಮಿಷ ಇದನ್ನು ಕಂಪ್ಲೀಟಾಗಿ ಕಾಯಿಸ್ಕೊಳ್ಳಿ. ಇವಾಗ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಇದನ್ನು ಶೋಧಿಸ್ಕೊಂಡು ಬಾಟಲ್ಗೆ ಹಾಕೊಳ್ಳೋಣ. ನೋಡಿ, ನಾನು ಇದನ್ನು ಶೋಧಿಸ್ಕೊಂಡಾಗಿದೆ. ಈ ಬಾಟಲ್ ಒಳಗಡೆ ಹಾಕೋದಕ್ಕೆ ತುಂಬಾ ಕಷ್ಟ ಆಯಿತು, ಆದರೂ ಕಷ್ಟಪಟ್ಟು ಹಾಕಿದ್ದೀನಿ. ನೋಡಿ, ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಅದರಲ್ಲಿ ಇದ್ದಂಥ ಔಷಧಿ ಗುಣಗಳೆಲ್ಲ ಈಗ ಈ ಆಯಿಲಲ್ಲಿದೆ. ಸೊ ಗೈಸ್, ನೀವು ಕೂಡ ಬಿಡ್ದಲೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹೇರ್ಗಂತೂ. ಸೊ ಮನೇಲಿ ಟ್ರೈ ಮಾಡಿ ಹೇಗನ್ನಿಸ್ತು, ನಿಮಗೇನಾದರೂ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.